ಹಿಂದುಳಿದ ಆಯೋಗದ ವರದಿ ಮುಖ್ಯಮಂತ್ರಿಗಳ ಕೈ ತಲುಪಿಯಾಗಿದೆ. ಮುಖ್ಯಮಂತ್ರಿಗಳು ವರದಿಯನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ ಜಾತಿ ಗಣತಿಯ ವರದಿ. ಪ್ರಬಲ ಸಮುದಾಯಗಳ ವಿರೋಧದ ನಡುವೆಯೂ ಕೂಡ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ವಿಧಾನಸೌಧದ ಕಚೇರಿಯಲ್ಲಿ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವೀಕರಿಸಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ತಮ್ಮ ಒಂದು ವರದಿಯನ್ನು ಸಲ್ಲಿಕೆ ಮಾಡುವಂತಹ ಕಾರ್ಯ ಮುಕ್ತಾಯಗೊಂಡಿದೆ. ಬಹುನಿರೀಕ್ಷಿತ ಜಾತಿ ಗಣತಿಯ ವರದಿ ಸಲ್ಲಿಕೆಯಾದ ನಂತರದಲ್ಲಿರುವಂತಹ ಪ್ರಶ್ನೆ ಮುಖ್ಯಮಂತ್ರಿಗಳ ನಡೆ ಏನು ಅನ್ನುವಂತಹದ್ದು. ಸದ್ಯ ಅದು ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಮುಖ್ಯಮಂತ್ರಿಗಳು ಏನು ತೀರ್ಮಾನಕ್ಕೆ ಬರಬಹುದು ಅಂತ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ಚರ್ಚೆಗೆ ಒಳಪಡಿಸಬಹುದು. ಸಚಿವರ ಅಭಿಪ್ರಾಯಗಳನ್ನು ಅಲ್ಲಿ ಕೇಳುವಂತಹ ಪ್ರಯತ್ನ ಆಗಬಹುದು. ಆದರೆ ಅಲ್ಲಿ ಸಚಿವರುಗಳು ಇದಕ್ಕೆ ಪೂರ್ಣ ಮನಸ್ಸಿನಿಂದ ಒಪ್ಪಿಗೆಯನ್ನು ಕೊಡ್ತಾರಾ? ಒಪ್ಪಿಗೆ ಕೊಟ್ರೆ ಸಲೀಸಾಗಬಹುದಾ? ಒಪ್ಪಿಗೆ ಕೊಡದಂತಹ ಸಂದರ್ಭದಲ್ಲಿ ಇಕ್ಕಟ್ಟಿಗೆ ಸಿಲುಕಿಕೊಳ್ತಾರಾ ಸಿದ್ದರಾಮಯ್ಯನವರು? ಈ ರೀತಿಯ ಪ್ರಶ್ನೆ ಮನೆ ಮಾಡ್ತಾ ಇದೆ. ಈಗ ವರದಿ ಏನೋ ಸ್ವೀಕಾರ ಆಯ್ತು, ಇಲ್ಲಿಯವರೆಗೂ ವರದಿ ಬರಲಿ, ಆ ನಂತರದಲ್ಲಲ್ವಾ ಎಲ್ಲ ವಿರೋಧ ಪರ ಪ್ರಶ್ನೆಗಳು. ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ತಿಳ್ಕೊಳ್ಳದೆ ಅವೈಜ್ಞಾನಿಕ ಅಂತ ಹೇಗೆ ಹೇಳಲಿಕ್ಕಾಗತ್ತೆ ಅಂತ ಹೇಳ್ತಾ ಇದ್ರು. ಈಗ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ. ವರದಿಯಲ್ಲಿ ಏನಿದೆ ಅನ್ನೋದನ್ನ ಬಹಿರಂಗಪಡಿಸ್ಬೇಕಾಗತ್ತೆ. ಅದನ್ನ ಬಹಿರಂಗಪಡಿಸ್ತಾರಾ? ಆ ರೀತಿ ಬಹಿರಂಗವಾದ ನಂತರದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಯಾವುದೇ ರೀತಿಯ ನೋವು ಆಗದೇ ಇರುವ ರೀತಿಯಲ್ಲಿ ವರದಿ ಸಿದ್ಧಗೊಂಡಿದೆಯಾ? ಯಾವ ರೀತಿಯಾದಂತಹ ವರದಿ ಇದಾಗಿದೆ? ವರದಿ ಸ್ವೀಕಾರಕ್ಕೂ ಅದು ಬಹಿರಂಗಕ್ಕೂ ಮುಂಚಿತವಾಗಿ ಬಂದಂತಹ ಚರ್ಚೆಗಳಿಗೆ ಆ ವರದಿಯಲ್ಲಿ ಏನಾದರೂ ಪೂರಕವಾದಂತಹ ಅಂಶಗಳು ಇದೆಯಾ ಇಲ್ವಾ? ಇದೆಲ್ಲವೂ ಕೂಡ ಸದ್ಯದ ಪ್ರಶ್ನೆಯಾಗಿ ಮನೆ ಮಾಡ್ತಾ ಇದೆ. ಸೊ ಇಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಇದು ಅನ್ನೋದನ್ನ ಕೆಲ ಸಚಿವರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ಸಮೀಕ್ಷೆ ಅಂತ ನೋಡಬಾರ್ದು. ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಅಥವಾ ಯಾವುದೇ ರೀತಿಯಾದಂತಹ ಅವರಿಗೆ ಇಂತಹ ಸಣ್ಣ ಪುಟ್ಟ ಸಮುದಾಯಗಳಿಗೆ ಸವಲತ್ತುಗಳು ಸಿಗದೆ ಇದ್ದಂತಹ ಪಕ್ಷದಲ್ಲಿ ಅವರಿಗೆ ಇದು ಅನುಕೂಲ ಆಗುತ್ತೆ, ಅವರಿಗೆ ಸಿಕ್ಕ ನ್ಯಾಯವಾಗುತ್ತೆ ಅಂತ ಕೂಡ ಕೆಲವರು ಬಣ್ಣಿಸಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಏನಿದೆ ಹಾಗಾದ್ರೆ? ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015ರ ಸಮಗ್ರ ರಾಜ್ಯ ವರದಿ ಇದಾಗಿದೆ. ಜಾತಿವಾರು ಜನಸಂಖ್ಯೆಯ ವಿವರಣೆಯನ್ನ ಇದರಲ್ಲಿ ಕೊಡುವಂತಹ ಒಂದು ಪ್ರಯತ್ನ. ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳ ಪ್ರತ್ಯೇಕ ವರದಿಯನ್ನು ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ 8 ಸಂಪುಟಗಳನ್ನು ಇಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಸಿದ್ಧ ಮಾಡಲಾಗಿದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶವನ್ನ ಆಧರಿಸಿ ಈ ಒಂದು ಈ ವರದಿಯನ್ನ ಸಿದ್ಧಗೊಳಿಸಲಾಗಿದ್ದು, ಈಗ ಈ ವರದಿಯಲ್ಲಿ ಏನಿದೆ ಅದು ಬಹಳ ಚರ್ಚಿತ ವಿಚಾರವಾಗ್ತಾ ಇದೆ. ಇದರಿಂದ ಯಾರಿಗೆ ನ್ಯಾಯ ಸಿಗಬಹುದು ಅಥವಾ ಯಾರು ಇದರಿಂದ ನಮಗೆ ಅನ್ಯಾಯವಾಗುತ್ತೆ ಅಂತ ಪರಿಭಾವಿಸ್ತಾ ಇದ್ದಾರೆ? ಮತ್ತೊಂದು ವರದಿಯನ್ನ ತಯಾರಿ ಮಾಡಲಿಕ್ಕೆ ಮುಂದಾಗಬೇಕು. ಈ ವರದಿಯನ್ನ ಬಹಿರಂಗಪಡಿಸ್ಕೂಡ್ದು, ಇದನ್ನ ಸ್ವೀಕಾರನೇ ಮಾಡಬಾರ್ದು ಅಂತ ಹಲವರು ಹೇಳಿದ್ರು. ಆ ಚಾಲೆಂಜ್ ಈಗಾಗಲೇ ಮೀರಿಯಾಗಿದೆ. ಮುಖ್ಯಮಂತ್ರಿಗಳು ವರದಿಯನ್ನ ಸ್ವೀಕಾರ ಮಾಡಿ ಆಗಿದೆ. ನಂತರದಲ್ಲಿರುವಂತಹ ಪ್ರಶ್ನೆ, ಇದನ್ನ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು? ಬಹಿರಂಗಗೊಳಿಸ್ತಾರಾ ಅಥವಾ ಮತ್ತೆ ಅಧ್ಯಯನಕ್ಕೆ ಒಳಪಡಿಸ್ತಾರಾ? ಅಧ್ಯಯನಕ್ಕೆ ಒಳಪಡಿಸಿದಾಗ ಎಷ್ಟು ಸಮಯಗಳ ಕಾಲ? ಅಂದರೆ ಈ ಲೋಕಸಭಾ ಚುನಾವಣೆ ಮುಕ್ತಾಯ ಆಗುವವರೆಗೂ ಕೂಡ ಅದು ಹೋಲ್ಡ್ನಲ್ಲಿರುತ್ತಾ? ನಾವು ಸ್ವೀಕಾರ ಮಾಡಿದ್ವಿ ಅನ್ನೋದನ್ನ ಹೇಳ್ಕೊಳ್ಬಹುದಾಗತ್ತೆ, ಆದರೆ ಅದನ್ನ ಬಹಿರಂಗ ಮಾಡಿದ್ವಿ ಅಂತ ಹೇಳ್ಕೊಳ್ಳಿಕ್ಕೆ ಬೇಕಾಗತ್ತೆ. ಅದನ್ನು ಕೂಡ ಕೆಲ ಸಮುದಾಯಗಳು ಕೇಳುತ್ತವೆ. ನಮಗೆ ಅನ್ಯಾಯ ಆಗಿದೆ ಅಂತ ಅಲ್ವಾ ಈ ವರದಿಯನ್ನ ನೀವು ಮಾಡಿಸಿದ್ದು? ಸ್ವೀಕಾರ ಕೂಡ ಮಾಡಿದ್ದೀರಿ, ಅದನ್ನ ಯಾಕೆ ಬಹಿರಂಗ ಮಾಡಲಿಕ್ಕೆ ತಡ ಮಾಡ್ತಿದ್ದೀರಿ ಅಂತ ಆಗ ಕೊಡುವಂತಹ ಉತ್ತರಗಳೇನಾಗುತ್ತೆ? ಅಥವಾ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಹೇಳ್ತಾ ಇರುವಂತಹ ವಿರೋಧ ಮಾಡ್ತಿರುವಂತಹ ಅವೈಜ್ಞಾನಿಕವಾಗಿ ಈ ವರದಿ ಇಲ್ಲ ಅಂತ ಹೇಳೋ ಮೂಲಕವಾಗಿ ಅದನ್ನ ಬಹಿರಂಗ ಮಾಡ್ತಾರಾ? ನೋಡೋಣ. ಹಿಂದೆ ಕಾಂತರಾಜ್ ಅವರ ವರದಿಯನ್ನ ಅವರ ಕಾಲದಲ್ಲಿ ಪೂರ್ಣ ಮಾಡಿ ಕೊಡ್ಲಿಕ್ಕೆ ಆಗಿರಲಿಲ್ಲ. ಅದನ್ನ ಮುಂದುವರೆದಂತೆ ಜಯಪ್ರಕಾಶ್ ಹೆಗಡೆ ಅವರು ಈ ವರದಿಯನ್ನ ಈಗ ಸಿದ್ಧಪಡಿಸಿದ್ದಾರೆ. ಅದನ್ನ ನಾನು ಸ್ವೀಕಾರ ಮಾಡಿದ್ದೀನಿ, ಸರ್ಕಾರ ಸ್ವೀಕಾರ ಮಾಡಿದೆ ವರದಿಯನ್ನ, ಕ್ಯಾಬಿನೆಟ್ ಮುಂದೆ ಇಟ್ಟು ನಂತರದಲ್ಲಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವರದಿಯಲ್ಲಿ ಹೀಗಿರಬಹುದು ಸಾಧ್ಯತೆಗಳೇನು? ಪರಿಶಿಷ್ಟ ಜಾತಿ 1.08 ಕೋಟಿಯಷ್ಟು, ಪರಿಶಿಷ್ಟ ಪಂಗಡ 40.45 ಲಕ್ಷದಷ್ಟು, ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಲ್ಪಸಂಖ್ಯಾತರ ಸಂಖ್ಯೆ 70 ಲಕ್ಷ,
ಸೊ ಇದು ವರದಿಯ ಸಾಧ್ಯತೆಗಳು. ಆ ವರದಿಯ ಬಹಿರಂಗದ ನಂತರದಲ್ಲಿ ಅದರಲ್ಲಿ ಏನಿದೆ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ, ಮುಖ್ಯಮಂತ್ರಿಗಳು ಮಾಧ್ಯಮಕ್ಕೆ ವರದಿ ಸ್ವೀಕಾರದ ನಂತರದಲ್ಲಿ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈಗ ಹಾಗಿದ್ರೆ ಇದು ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ಆ ನಂತರ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಹಂತಕ್ಕೆ ಹೋಗುತ್ತಾ? ಸೊ ಏನ್ ಹೇಳಿದ್ರು ಸಿಎಂ? ದಿವ್ಯಾ, ಸದ್ಯಕ್ಕೆ ಕಾಣಿಸ್ತಾ ಇರುವಂಥ ಲಕ್ಷಣಗಳ ಪ್ರಕಾರ ವರದಿಯನ್ನು ಇವತ್ತಿನ ಸಂಪುಟ ಸಭೆಯಲ್ಲಿ ಇಡೋದಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಕೆಲವರು ಹೇಳ್ತಿದ್ದಾರೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಅಂತ. ಆದರೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಯಾವುದೇ ಸ್ಪಷ್ಟ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಆದರೆ ಈಗಷ್ಟೇ ಜಯಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಕೆ ಮಾಡಿ ಹೋಗಿದ್ದಾರೆ. ಹಾಗಾಗಿ ಇನ್ಮೇಲೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ನೋಡಬೇಕು. ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ, ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನು, ಸಂಚಲನವನ್ನು ಈ ವರದಿ ಸೃಷ್ಟಿ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಮುಖ್ಯಮಂತ್ರಿಗಳು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಬಹುತೇಕ ಅವ್ರ ಮೇಲೆ ಜಾಸ್ತಿ ಒತ್ತಡ ಇದ್ದಂಗಿದೆ. ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲೇ ತೀರ್ಮಾನ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ತೀರ್ಮಾನ ಅಂತಂದ್ರೆ ಸಂಪುಟ ಸಭೆಯಲ್ಲಿ ಆ ವರದಿ ಬಗ್ಗೆ ಪ್ರಸ್ತಾಪ ಮಾಡಿ ಸಚಿವರ ಅಭಿಪ್ರಾಯಗಳನ್ನ ತೆಗೆದುಕೊಳ್ತಾರೆ ಮುಖ್ಯಮಂತ್ರಿಗಳು. ಮುಂದಿನ ನಡೆ ಯಾವ ರೀತಿ ತೆಗೆದುಕೋಬೇಕು, ಮುಂದಿನ ಕ್ರಮಗಳೇನು ಮಾಡಬೇಕು ಅಂತ. ಇದರ ಶಿಫಾರಸುಗಳನ್ನ, ವರದಿಯ ಶಿಫಾರಸುಗಳನ್ನ ಜಾರಿ ಮಾಡುವ ಬಗ್ಗೆ ಸದ್ಯಕ್ಕೆ ಸರ್ಕಾರ ತೀರ್ಮಾನ ಮಾಡುವ ಹಂತದಲ್ಲಿಲ್ಲ. ಯಾಕೆಂದ್ರೆ ಪರ ವಿರೋಧ ದೊಡ್ಡ ಮಟ್ಟದಲ್ಲಿದೆ. ಪ್ರಬಲ ವರ್ಗಗಳು ವಿರೋಧ ಮಾಡ್ತಾ ಇದ್ದಾರೆ, ಅಹಿಂದ ವರ್ಗದವರು ಜಾರಿ ಮಾಡಿ ಅಂತ ಒತ್ತಡ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಲೋಕಸಭೆ ಚುನಾವಣೆಗೆ ಒಂದು ರೀತಿಯಲ್ಲಿ ಜಾರಿ ಮಾಡಬಾರ್ದು ಅನ್ನುವಂತಹ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಆಪ್ತರ ಬಳಿ ಚರ್ಚೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಲೋಕಸಭೆ ಮೇಲೆ ಇದು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಮೇಲೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಯಾಕೆಂದ್ರೆ ಮತ ವರ್ಗಗಳು ಎರಡೂ ಸಮುದಾಯಗಳಲ್ಲಿ ಹಂಚಿ ಹೋಗಿದ್ದಾವೆ, ದೊಡ್ಡ ಸಮುದಾಯಗಳಲ್ಲಿ, ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯಗಳಲ್ಲಿ. ಹಾಗಾಗಿ ಅವೆರಡೂ ಸಮುದಾಯಗಳನ್ನ ವಿರೋಧ ಮಾಡಿಕೊಂಡು ಮುಖ್ಯಮಂತ್ರಿಗಳು ಈ ತಕ್ಷಣಕ್ಕೆ ವರದಿಯ ಶಿಫಾರಸುಗಳನ್ನು ಜಾರಿ ಮಾಡುವ ಲಕ್ಷಣಗಳು ಬಹಳ ಕಡಿಮೆ ಅಂತ ಕೂಡ ಹೇಳಲಾಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಈಗ ವರದಿ ಸಲ್ಲಿಕೆ ಮಾಡಿದ ನಂತರ ಇಲ್ಲಿ ಬರ್ತಾ ಇದ್ದಾರೆ. ಅವರು ಈಗ ಮಾಧ್ಯಮಗಳನ್ನು ಉದ್ದೇಶಿಸಿ ಈಗ ಮಾತನಾಡ್ತಾರೆ. ವರದಿ ಸಲ್ಲಿಕೆ ನಂತರ ಅಂದ್ರೆ ವರದಿಯಲ್ಲಿ ಏನಿದೆ ಅಂತ ಅವರು ಕೂಡ ಬಹಿರಂಗ ಮಾಡುವ ಸಾಧ್ಯತೆ ಬಹುತೇಕ ಕಡಿಮೆ ಇರುತ್ತೆ. ಆದ್ರೆ ಒಂದು ಔಟ್ಲೈನ್ ಅನ್ನ ಜಯಪ್ರಕಾಶ್ ಹೆಗಡೆ ಅವರು ಕೊಡಬಹುದು. ವರದಿನಲ್ಲಿ ಇಂತಿಂತ ಅಂಶಗಳನ್ನ ಇಟ್ಕೊಂಡು ನಾವು ಸರ್ವೆ ಮಾಡಿದೀವಿ, ಎಷ್ಟು ಸಮೀಕ್ಷೆ ಮಾಡಿದೀವಿ ಅನ್ನುವಂಥದ್ದನ್ನು ಅವರು ಹೇಳುವ ಸಾಧ್ಯತೆ ಕೂಡ ಇರುವಂತದ್ದು ಈಗ